ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಆನಂದಪುರಂ ಹೋಬಳಿ ರೈತರಿಂದ ಅರಣ್ಯ ಇಲಾಖೆ ಧೋರಣೆ ಖಂಡಿಸಿ ಪ್ರತಿಭಟನೆ. ಮೀಸಲು ಅರಣ್ಯ ಪಟ್ಟಿಯಿಂದ ಗ್ರಾಮಗಳನ್ನು ಕೈಬಿಡಲು ತೀನಾ ಶ್ರೀನಿವಾಸ್ ಗಂಗಾಧರ್ ಒತ್ತಾಯ. ಮಾರ್ಚ್ 15ರಂದು ಆನಂದಪುರಂ ಹೋಬಳಿ ನಾಗರಿಕರಿಂದ ಕಾಗೋಡು ತಿಮ್ಮಪ್ಪ ಅವರಿಗೆ ನಾಗರಿಕ ಸನ್ಮಾನ. ಕಾರ್ಯಕ್ರಮ ಕುರಿತು ಸೋಮಶೇಖರ್. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಜ್ಯೋತಿ ಕರೆ. ಗಣಪತಿ ಬ್ಯಾಂಕ್ನಿಂದ ಕಾಗೋಡು ತಿಮ್ಮಪ್ಪ ಅವರಿಗೆ ಸ್ವಗೃಹದಲ್ಲಿ ಅಭಿನಂದನೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ 7 ಗ್ರಾಮಗಳ ವ್ಯಾಪ್ತಿಯನ್ನು ಮೀಸಲು ಅರಣ್ಯ ಪ್ರಸ್ತಾವನೆಯಿಂದ ಕೈಬಿಡುವಂತೆ ಒತ್ತಾಯಿಸಿ ಗುರುವಾರ ಆನಂದಪುರಂ ಹೋಬಳಿ ರೈತ ಸಂಘಟನೆಗಳಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮಲೆನಾಡು ಭೂರಹಿತ ರೈತ ಹೋರಾಟ ವೇದಿಕೆ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್, ಗ್ರಾಮಸ್ಥರಾದ ಗಂಗಾಧರ್. ಆನಂದಪುರ ಹೋಬಳಿಯ ಹೊಸೂರು, ಮುಂಬಾಳು, ತಾವರೆಹಳ್ಳಿ, ಅಡೂರು, ಹೆಬ್ಬೋಡಿ, ಎಡೆಹಳ್ಳಿ, ಹೊಸಗುಂದ ಈ ಭಾಗದಲ್ಲಿ ಮತ್ತು ಇತರೆ ಹಳ್ಳಿಗಳಲ್ಲಿ ಸುಮಾರು 82 ವರ್ಷಗಳ ನಂತರ ಅರಣ್ಯ ವ್ಯವಸ್ಥಾಪನಾ ಸಮಿತಿ, ಫಾರೆಸ್ಟ್ ಸೆಟ್ಲ್ಮೆಂಟ್ ಕಮಿಟಿ ಅಂತ ಹೇಳಿ ಒಂದು ಮಾಡಿ ಅಲ್ಲಿ ನಿಜವಾಗ್ಲೂ ಫಾರೆಸ್ಟ್ ಹೌದೋ ಅಲ್ಲ ಅನ್ನೋದನ್ನ ಬಗ್ಗೆ ತನಿಖೆ ಮಾಡಿ ಅದನ್ನ ಕೈ ಬಿಡೋದಕ್ಕೆ ಅಥವಾ ಸೇರ್ಸೋದಕ್ಕೆ ತೀರ್ಮಾನ ತಗೊಳಕ್ಕೆ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಅಂತ ನೇಮಕ ಆಗಿದ್ದಾರೆ. ಜಿಲ್ಲೆಯಲ್ಲಿ ಸಾಗರ ಮತ್ತೆ ಶಿವಮೊಗ್ಗದಲ್ಲಿ ಸೆಟ್ಲ್ಮೆಂಟ್ ಆಫೀಸರ್ ಇದ್ದಾರೆ. ಸರ್ಕಾರ ಮಾಡುತ್ತಿರ್ತಕ್ಕಂಥ ಗೊಂದಲ ಏನಾಗಿದೆ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಅಕ್ಕಪಕ್ಕದ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲೇ ಸುಮಾರು 35,000 ರೈತರಿಗೆ ಕಂದಾಯ ಇಲಾಖೆಯವರು ಹಕ್ಕುಪತ್ರ ಕೊಟ್ಬಿಟ್ಟಿದ್ದಾರೆ. ಈಗ ಕೊಟ್ಟು 40, 50, 60 ವರ್ಷ ಆಗಿದೆ. ಈಗ ಹೈಕೋರ್ಟ್ ನಲ್ಲಿ ಯಾರೋ ಒಬ್ರು ದಾವೆ ಹಾಕಿ ಮಹಾರಾಜರು ಮತ್ತೆ ಬ್ರಿಟಿಷರ ಕಾಲದಲ್ಲಿ 100-125 ವರ್ಷದಿಂದ ಫಾರೆಸ್ಟ್ ಅಂತ ನೋಟಿಫಿಕೇಶನ್ ಆಗಿತ್ತು, ಅದನ್ನ ಈಗ ಜಾರಿ ತರಬೇಕು ಅಂತ ಯಾರೋ ಹಾಕಿದ್ರು. ಸರ್ಕಾರ 125 ವರ್ಷದಿಂದ ಶಿವಮೊಗ್ಗ, ಸಾಗರ, ಬೇರೆ ಬೇರೆ ಊರುಗಳ ಜನಸಂಖ್ಯೆ ತೀರಾ ಜಾಸ್ತಿ ಆಗಿದೆ, 100 ಪಟ್ಟು ಜಾಸ್ತಿ ಆಗಿದೆ. ಆಮೇಲೆ ದೇವರಾಜ್ ಅರ್ಸ್ಪೀಡ್ ಅಲ್ಲಿ ಜನತಾ ಮನೆಯನ್ನ ಕೊಟ್ರು, ದರ್ಖಾಸ್ತ್ ಜಮೀನ್ ಕೊಟ್ರು. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಬಗರ್ಕುಂ ಜಮೀನನ್ನ ಕೊಡ್ತಕ್ಕಂಥ ಕಾನೂನು ಬಂತು. ಕಾಗೋಡು ತಿಮ್ಮಪ್ಪನವ್ರು ಇದ್ದಾಗ 94C ಆಶ್ರಯ ಯೋಜನೆಗಳು ಎಲ್ಲ ಬಂಗಾರಪ್ಪನವ್ರ ಜೊತೆಗೆ ತಂದು ಇವತ್ತು ಲಕ್ಷಾಂತರ ಜನಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಕ್ಕುಪತ್ರ ಕೊಡೋಕೆ ಕೆಲಸ ನಡೆದಿದೆ. ಈಗ 125 ವರ್ಷದಿಂದ ಫಾರೆಸ್ಟ್ ಆಗಿತ್ತು ಅಂತ ಹೇಳಿ ಸ್ವಾತಂತ್ರ್ಯ ಬಂದ್ಮೇಲೆ 75 ವರ್ಷ ಆದ್ಮೇಲೆ ಈಗ ಅರಣ್ಯ ಅಂತ ಮಾಡಕ್ ಹೊರಟಿರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಇದರ ಪರಿಣಾಮ ಏನಂತ ಹೇಳ್ಬೇಕು ಅಂದ್ರೆ, ನಾನು ನೇರವಾಗಿ ಹೇಳ್ತೇನೆ, ನಮ್ಮ ಮಲೆನಾಡಿನ ರೈತರ ಹಿತವನ್ನ ಕಾಪಾಡ್ಲಿಕ್ಕೆ, ಮಲೆನಾಡಿನ ರೈತರಿಗೆ ನ್ಯಾಯ ಕೊಡೋದಕ್ಕೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗನೂ ವಿಫಲ ಆಗಿದೆ ಅಂತ ನಾನು ಹೇಳ್ತೇನೆ. ಎಲ್ಲ ವಿಫಲ ಆಗಿದೆ. ಜನ ಏನ್ ಮಾಡ್ಬೇಕು? ಶಾಸಕರು ಯಾರು ವಿಧಾನಸಭೆಯಲ್ಲಿ ಚರ್ಚೆನೇ ಮಾಡಲ್ಲ, ಯಾವ ಶಾಸಕರು ಶಿವಮೊಗ್ಗ ಜಿಲ್ಲೆಯವರು. ಕಾರ್ಯಾಂಗ ಅಧಿಕಾರಿಗಳು DCF, CCF ಇವ್ರಿಗೆ ಕೇಳಿದ್ರೆ ನಮ್ ತಲೆನೇ ಹೋಗ್ತಾ ಇದೆ, ನಾವೇನ್ ಮಾಡೋದು ಹಾಗೆ ಅನ್ನೋ ಮಾತನಾಡ್ತಾರೆ. ಜನರಿಗೆ ಉಳಿದಿರೋದು ಇವತ್ತು ಹೋರಾಟನೇ ದಾರಿ. ಇವತ್ತು ಸಾಗರ ಕ್ಷೇತ್ರದಲ್ಲಿ ಇವತ್ತು ಕಾಗೋಡು ಹೋರಾಟ ನಡೆದಿರೋದು ಸಾಗರ ಕ್ಷೇತ್ರದಲ್ಲಿ, ಸಮಾಜವಾದಿ ಹೋರಾಟ ನಡೆದಿರೋ ಸ್ಥಳ. ಶಾಂತವೇರಿ ಗೋಪಾಲ್ ಗೌಡ್ರ ಜನ್ಮದಿನ ನಾಳೆ. ಇವತ್ತು ಶಾಂತವೇರಿ ಗೋಪಾಲ್ರು ಉಳುವವನೇ ಹೊಲದೊಡೆಯ ಹೋರಾಟಕ್ಕೆ ಅವರೇ ಬೆಂಬಲಿಸಿ, ಕಾಗೋಡು ತಿಮ್ಮಪ್ಪನವ್ರಂತವ್ರನ್ನ ಬೆಳೆಸಿ, ಅವ್ರನ್ನ ಇಡೀ ರಾಷ್ಟ್ರದಲ್ಲಿ ತಗೊಂಡೋಗಿ ಹಾಸ್ಟೆಲಿಗೆ ಸೇರಿಸಿ LLB ಮಾಡೋದಕ್ಕೆ ಹೇಳಿ ಇವತ್ತು ರಾಜ್ಯಕ್ಕೆ ಒಳ್ಳೆ ನಾಯಕರನ್ನ ಕೊಟ್ಟಂತ ಗೋಪಾಲ್ ಗೌಡ್ರು ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಇವತ್ತು ಈ ಕ್ಷೇತ್ರದಲ್ಲಿ ರೈತರನ್ನ ತುಳಿತಕ್ಕಂತ ಕೆಲಸ ಇವತ್ತು ಆಗ್ತಾ ಇದೆ. ಶರಾವತಿ ಮುಳುಗಡೆಯವರಿಗೆ ಇವತ್ತು ಡ್ಯಾಮ್ ಕಟ್ಲಿಕ್ಕೆ ಲಿಂಗನಮಕ್ಕಿಗೆ ಜಮೀನನ್ನ ನಮ್ಮ ತಾಲೂಕಿನವರು, ಹೊಸನಗರ ತಾಲೂಕವರು ವಿಶೇಷವಾಗಿ ಕೊಟ್ರು. ಅದರಿಂದ ಇವತ್ತು ವಿದ್ಯುತ್ ಉತ್ಪಾದನೆಯಾಗಿ ರಾಜ್ಯಕ್ಕೆ ಸುಮಾರು 4 ಲಕ್ಷ ಕೋಟಿ ಇವತ್ತು ಇನ್ಕಮ್ ಬಂದಿದೆ. ಆದ್ರೆ ಶರಾವತಿ ಮುಳುಗಡೆಯವರಿಗೆ, ರೈತರಿಗೆ ಇವತ್ತು ಹಕ್ಕುಪತ್ರ ಕೊಟ್ಟು ಖಾತೆಯಾಗಿ ಪೋಡಿಯಾಗಿ ಅವರು ಜೀವನ ಒಳ್ಳೆ ರೀತಿ ಮಾಡಂತ ಕೆಲಸ ಇವತ್ತು ಸರ್ಕಾರಕ್ಕೆ ಮಾಡಕ್ಕಾಗಿಲ್ಲ. ಕೋರ್ಟ್ ಏನು ಮಾಡಕ್ಕಾಗಿಲ್ಲ. ಕೋರ್ಟ್ ಜನ ವಿರೋಧಿಯಾಗಿ ವರ್ತಿಸಿದೆ. ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾದಾಗ ಬಂದಾಗ ಹೇಳಿದ್ರು, ರಾಜ್ಯ ಹೈಕೋರ್ಟ್ ಸಹ ಶರಾವತಿ ಮುಳುಗಡೆಯವರಿಗೆ ನ್ಯಾಯ ಕೊಡಕ್ ವಿಫಲ ಆಗಿದೆ ಅಂತ. ಹಾಗಾಗಿ ಇವತ್ತು ವಿಫಲ ಆಗಿದ್ದಾರೆ. ಜೊತೆಗೆ ಈ ಅನಂತಪುರ ಹೋಬಳಿ ಜನ ಏನು ಇಲ್ಲಿ ಬಂದಿದ್ದಾರೆ, ಇವರೆಲ್ಲರೂ ಸಹ ಅವರಿಗೆಲ್ಲರಿಗೂ ಬಹಳ ಜನಕ್ಕೆ ಹಕ್ಕುಪತ್ರ ಇದೆ. ಶರಾವತಿ ಮುಳುಗಡೆಯವರು ಈಗ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಏನ್ ಮಾಡಿದ್ದಾರೆ, ಈ ಜನರ ಜಮೀನು ಒಟ್ಟು ಎಷ್ಟು ಎಕರೆ? 2888 ಎಕರೆಯಲ್ಲಿ ಬಹುತೇಕವನ್ನ ಬಿಟ್ಟು ರೈತರು ಸಾಗುವಳಿ ಮಾಡಿದಂತ ಜಮೀನನ್ನೆಲ್ಲ ಕೈ ಬಿಟ್ಟು
ಇವತ್ತು ಅವರಿಗೆ ನಿರಾಯಾಸವಾಗಿ ಜೀವನ ಮಾಡೋದಕ್ಕೆ, ಬೆಳೆ ಬೆಳೆಯೋದಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸೆಟ್ಲ್ಮೆಂಟ್ ಆಫೀಸರ್ ಕಳಿಸಿದ್ದಾರೆ. ಅದು ಇವತ್ತು DFO ಬಂದು ರೇಂಜರ್ ಹತ್ರ ಪೆಂಡಿಂಗ್ ಆಗಿ ಕೂತಿದೆ. ಚೌಡಿ ರೇಂಜರ್ ಹಂಗೆ ಇಟ್ಕೊಂಡು ಕೂತ್ಕೊತಾರೆ. ಕೆಲವರೆಲ್ಲ ಹಿಂದ್ ಮಾಡ್ತಿದ್ರು, ಇತ್ತೀಚೆಗೆ ಸ್ವಲ್ಪ ಅರಣ್ಯ ಇಲಾಖೆಯಲ್ಲಿ ಈ NOC ಕೊಡೋ ವಿಷಯದಲ್ಲಿ ತಕ್ಷಣ ವಿಲೇವಾರಿ ಆಗ್ತಾ ಇದೆ. ಮೊದ್ಲು 5 ವರ್ಷ ಆದ್ರೂ ಆ ಚೌಡಿ ರೇಂಜ್ ನಲ್ಲಿ ಅರ್ಜಿ ಹೋದೋ ವಾಪಸ್ಸೇ ಬರಲ್ಲ. ಮಾಡದಾರೆ ಮಾಡ್ತೀನಿ ಅಂತ ಬರೀಬೇಕು ಆ ರೇಂಜರು, ಇಲ್ಲ ಅಂದ್ರೆ ACF ಕಳಿಸ್ಬೇಕು, ಇಲ್ಲ DFO ಕಳಿಸ್ಬೇಕು. ಅವ್ರು ಮುನ್ನವ್ರು ನೋಡ್ಕೊತಾರೆ. ಇವ್ ಹಂಗೆ ಅಡಿಗೆ ಇಟ್ಕೊಂಡು ಕುತ್ಕೊಬಿಟ್ಟ ಅಂದ್ರೆ ಯಾರ ಜವಾಬ್ದಾರಿ ಅದು? ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರನೇ ಅರಣ್ಯ ವ್ಯವಸ್ಥಾಪನಾ ಸಮಿತಿ ಮಾಡಿರೋ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಫಾರೆಸ್ಟ್ ಸೆಟ್ಲ್ಮೆಂಟ್ ಕಮಿಟಿ, ಎಲ್ಲಿ ಜನಜೀವನ ಇದೆ, ಮುಳುಗಡೆಯವರಿದ್ದಾರೆ, ತೋಟ ಇದೆ, ಜಮೀನಿದೆ, ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ, ಅಂತದನ್ನ ಬಿಟ್ಟು ಉಳಿದಿರೋದನ್ನ ಮಾಡೋದಕ್ಕೆ ಇವತ್ತು ಖಾಲಿ ಇರೋ ಪ್ರದೇಶ ಯಾವ್ದಾರು ಇದ್ರೆ ಅದನ್ನ ಅರಣ್ಯ ಮಾಡೋದಕ್ಕೆ, ಗುಡ್ಡಗಾಡು ಪ್ರದೇಶ ಮಾಡೋದಕ್ಕೆ ಇವತ್ತು ಅದಕ್ಕೆ ಅವಕಾಶ ಇದೆ. ಅದನ್ನ ಬಿಟ್ಟು ರೈತರದ್ದು ನಾನೀಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಾಗರ್ ತಾಲೂಕಲ್ಲಿ ಯಾವುದೇ ರೈತಂದು ತೋಟ ಗದ್ದೆ ಏನಾರು ಫಾರೆಸ್ಟ್ ಮಾಡಿದ್ರೆ ಈ ಕಂದಾಯ ಇಲಾಖೆ ಆಫೀಸಿಗೆ ಮೊದ್ಲು ಪೀಕ್ ಹಾಕ್ತಿವಿ ನಾವು. ಯಾಕಂದ್ರೆ ಹಕ್ಕುಪತ್ರ ಕೊಟ್ಟಿರೋರು ಅವ್ರು ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಿರೋದಕ್ಕೆ ಬೆಲೆ ಇಲ್ಲ, AC ಕೊಟ್ಟಿರೋದಕ್ಕೆ ಬೆಲೆ ಇಲ್ಲ, DC ಕೊಟ್ಟಿಲ್ಲ. ಬರೀ ಈ ಆಫೀಸ್ ಯಾಕೆ ಇರ್ಬೇಕು? ತಾಲೂಕ್ ಆಫೀಸು ಬಾಗಿಲಾಕ್ಬೇಕು, ಅದನ್ನ ಓಡಿಸ್ಬೇಕಲ್ಲ ಅಲ್ಲಿದ್ದವ್ರನ್ನ. ಯಾತಕ್ ಬೇಕು? ಕಂದಾಯ ಇಲಾಖೆ ರೈತರಿಗೆ ಹಕ್ಕುಪತ್ರ ಕೊಟ್ಟ ಮೇಲೆ ಅವ್ರ ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಫಾರೆಸ್ಟ್ ಅವ್ರು ಬಂದು ಇನ್ನೇನೋ ಮಾಡ್ತಾರೆ ಅಂದ್ರೆ ಈ ಸರ್ಕಾರದ ರೀತಿ ನೀತಿ ಅಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿನಲ್ಲಿ ಶರಾವತಿ ಮುಳುಗಡೆಯವರು, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಕೊಟ್ಟವರು, ಮತ್ತೆ ಅನಂತ ಇವತ್ತು ವಿಶೇಷವಾಗಿ ಅನಂತಪುರ ಹೋಬಳಿ ಎಲ್ಲ ರೈತರು ಬೆಳಗಿಂದ ಬಂದು ಸಂಘಟನೆಯಾಗಿ ಹೋರಾಟ ಮಾಡ್ತಾರೆ. DFO ಅವರು ತಕ್ಷಣನೇ ಫೈಲ್ ಅನ್ನ ವಸ್ತುಸ್ಥಿತಿಯನ್ನ ಆಧರಿಸಿ ನಿಯಮದ ಪ್ರಕಾರನೇ ಇವತ್ತು ರೈತರ ಜಮೀನ್ ಬಿಡೋದಕ್ಕೆ ಅವಕಾಶ ಇದೆ. ಆ ಫೈಲ್ ಅನ್ನ ಕೂಡಲೇ ಜಿಲ್ಲಾಧಿಕಾರಿ ಕಳಿಸಿ ಸರ್ಕಾರಕ್ಕೆ ಹೋಗಿಸಿ ಅದನ್ನ ಬಗೆಹರಿಯೋದಕ್ಕೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅಧಿಕಾರಿಗಳೇ ತಪ್ಪು ಮಾಡಿದ್ದನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಏನಂತ ಹೇಳಿದ್ರೆ, ಮೊದಲೆಲ್ಲ ಫಾರೆಸ್ಟ್ ಅವ್ರು ಏನ್ ಹೇಳ್ತಿದ್ರು, ನಮ್ಮ ಝೋನ್ ಅಲ್ಲಿ ಇದ್ದೀರಾ, 100 ಮೀಟರ್ಸ್ ಅಲ್ಲಿ ಇದ್ದೀರಾ, ಏನ್ ಹೇಳಿದ್ರು Section 17 ಆಗಿದೆ ಅಂತ ಹೇಳ್ತಿದ್ರು. ನಮ್ಮ ಹಳ್ಳಿಗಾರ ಜನರಿಗೆ ಗೊತ್ತೇ ಇರಲಿಲ್ಲ Section 17 ಅಂದ್ರೆ ಏನು, 411 ಅಂತ ಹೇಳಿ ಅಂತ ತಿಳಿದ ಅಧಿಕಾರಿಗಳು ತಪ್ಪು ಮಾಡಿದಾಗ ಒಂದ್ಸತಿ ನಮಗೆ ಗೊತ್ತಾಗುತ್ತೆ 1941 ಅಲ್ಲಿ 411 ಮಾಡಿದ್ದನ್ನ Section 17 ಮಾಡಿದ್ದಾರೆ ಅಂತ. Then we came to know that Karnataka Forest Act 1963, Karnataka Forest Act 1969, Forest Conservation Act 1980 ಪ್ರಕಾರ ಇವರು Section 17 ಮಾಡೇ ಇಲ್ಲ. 411 ಕಾಪಿ ಇಟ್ಕೊಂಡು ಸರ್ಕಾರಕ್ಕೆ ಸುಳ್ಳು ದಾಖಲೆ ಮಾಡಿದ್ದಾರೆ. ಅದನ್ನ ಸರ್ಕಾರ ಗಮನಕ್ಕೆ ತಂದು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೇ ಅದಕ್ಕಿಂತ ಮೊದಲೇ ಒಂದು ಆಶ್ಚರ್ಯ ಸಂಗತಿ ಅಂತ ಹೇಳಿದ್ರೆ, ಇಲ್ಲಿ ಜನಗಳ ತಿಳ್ಕೊಂಡಿರ್ಬೇಕು, ಸುಮ್ಮನೆ ಇಲ್ಲಿ ಬಂದು ಕುತ್ಕೊಂಡು ಹೋಗುದಲ್ಲ. ಇದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ, 2020ರಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಅರಣ್ಯ ಇಲಾಖೆ ವರ್ಕಿಂಗ್ ಪ್ಲಾನ್ ಒಂದು ಇದು ಕೊಡುತ್ತೆ, ಇನ್ನೂ ಡಾಕ್ಯುಮೆಂಟ್ ಇದೆ. ಏನೇನು ಇದುವರೆಗೂ 411 ಆಗಿ Section 17 ಅಂತ ಮಾಡಿ ಗೊತ್ತಿಲ್ಲ ಕರ್ತಪ್ಪ ಮಾಡಿದಿರೋ, ವಿಚಾರಣೆ ಮಾಡದೆ ಫಾರೆಸ್ಟ್ ಮಾಡಿದಿರಿ ಅಂತ ಆದಷ್ಟು ಬೇಗ Section 17 ಫೈನಲ್ ಮಾಡೋದಂದ್ರೆ ಏನು? ಅಲ್ಲಿ ಬಂದು ನೀವು ಚೆಕ್ ಮಾಡಿ ಯಾರು ಎಷ್ಟು ವರ್ಷದಿಂದ ಇದಾರೆ, ದಾಖಲೆಗಳನ್ನ ನೈಜತೆಯನ್ನು ಪರಿಶೀಲನೆ ಮಾಡಿ ಅವ್ರು ಭೂಮಿ ಬಿಟ್ಕೊಡಿ ಅಂತ. ಇವ್ರು ಯಾರು ಬಿಟ್ಕೊಟ್ಟೇ ಇಲ್ಲ, ಹೇಳೇ ಇಲ್ಲ ನಮ್ಗೆ. ನಾನು 2021-22 ಬಂದಾಗ ನಮ್ಮ ಕಾಗೋಡ್ ಸಾರ್ ಆಗ್ಲಿ ಎಲ್ಲಾರೇ ಆಗ್ಲಿ ಯಾರೇ ಬಂದ್ರು ಏನ್ ಹೇಳ್ತೀರ ಅಂತ ಹೇಳಿ ಫಾರೆಸ್ಟ್ ಜೋನ್ ನಮ್ ಜಾಗದಲ್ಲಿ ಬಂದು ಕುತ್ಕೊಂಡಿದ್ದೀರಾ ಅಂತ ಯಾರಿಗೆ ಗೊತ್ತಾಗ್ತಿಲ್ಲ. ಆಮೇಲೆ ಗೊತ್ತಾಯ್ತು ಈ ರೀತಿ ರೂಲ್ಸ್ ವೈಲೇಷನ್ ಮಾಡಿದ್ರೆ ಅಂದಾಗ ಸರ್ಕಾರದ ಗಮನಕ್ಕೆ ತಂದಾಗ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಬ್ಬ ಸೆಟ್ಲ್ಮೆಂಟ್ ಆಫೀಸರ್ ನೇಮಕ ಮಾಡುತ್ತೆ. ಸೆಟ್ಲ್ಮೆಂಟ್ ಮಾಡಿ ನಿಮ್ ಜಾಗನ ನೀವು ತಗೊಳ್ಳಿ, ಅವ್ರಿಗೆ ಕೊಡಿ ಅಂತ. ಅದು 1 ವರ್ಷ ಎಲ್ಲ ಮಾಡಿ ಸೆಟ್ಲ್ಮೆಂಟ್ ಆಫೀಸರ್ ಫೈಲ್ ಕಳ್ಸಿಕೊಡ್ತಾರೆ. ಅದನ್ನ DC ಕಳಿಸಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರ ಗೆಜೆಟ್ ಇದ್ ಮಾಡ್ತಾರೆ, ಅದು ಇದಾಗುತ್ತೆ, ನಿಮ್ಮ ಬಗೆಹರುತ್ತೆ ಅಂತ. ಅದನ್ನ ಕೊಡ್ಬೇಕಲ್ವಾ ಸರ್? ಇದಕ್ಕೆ ನಮ್ ಶಾಸಕರಾಗಲಿ ಮಂತ್ರಿಗಳಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನಾವೆಲ್ಲ ಮಾಡಿಟ್ಟಿದೀವಿ. ಅದು ಪುಷ್ ಮಾಡಿದ್ರೆ ಸಾಕಷ್ಟೇ. ಇವ್ರಿಗೆ ಎಂತ ಆಗಿದೆ ಅದೊಂದು ಕೇಳ್ತದೆ. ಯಾಕಂದ್ರೆ 100 ಜನ 640 ಕುಟುಂಬಗಳಿದಾವೆ. 2882 ಎಕರೆ 30 ಕುಂಟೆಯಲ್ಲಿ ಈಗ ಸೆಟಲ್ಮೆಂಟ್ ಆಫೀಸರ್ 82 ಎಕರೆ 14 ಕುಂಟೆ ಅಂತ ಹೇಳ್ತಾರೆ. ಇವರೆಲ್ಲ ಅಷ್ಟಲ್ಲ ಅಂತ ಹೇಳ್ತಾರೆ. ಓಕೆ, ಈಗ ಇವರು ಅಬ್ಜೆಕ್ಷನ್ ರೇಸ್ ಮಾಡಿದ್ರೆ ಪ್ರೂವ್ ಮಾಡ್ಬೇಕಲ್ವಾ? ಸುಮ್ಮನೆ 1 ವರ್ಷ ಈಗ ಸರ್ಕಾರ ರೆಪ್ರೆಸೆಂಟೇಟಿವ್ ಅಲ್ಲ ಸರ್. ಈಗ ಇವ್ರ ಆಫೀಸರ್ಸ್ ಎಲ್ಲ ಅವ್ರ ಮೇಲೆ ನಮ್ಗೆ ದ್ವೇಷ ಇಲ್ಲ, ಅವರು ನಮ್ಮ ಮನೆಯವರೇ ಆಯ್ತಾ. ಅವ್ರು ಸರ್ಕಾರ ನೇಮಿಸಿರುವುದು ಯಾಕೆ? ಜನರ ಕಷ್ಟ ಪರಿಹಾರ ಮಾಡಿ ಅಂತ. ಅದು ಬಿಟ್ಕೊಂಡು ರೆಗ್ಯುಲೇಷನ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೇನು ಇವ್ರು ಮಾಡಲ್ಲ ಅಂದ್ರೆ ಏನ್ ಅರ್ಥ ಬಂತು ಸರ್? ಇವತ್ತು ಈ ಬಿಸಿಲಲ್ಲಿ ನೋಡಿ ಎಲ್ಲರೂ ಬಂದವರು ತಲೆ ಕೂದಲೆಲ್ಲ ಅಣ್ಣಾಗಿ ತಮಾಷೆ ಅನ್ಕೊಳ್ತೀರಾ ಆಯ್ತಾ? ಎಷ್ಟು ವರ್ಷ ಕಷ್ಟ, ಇವಾಗ ಗೊತ್ತಿರಲಿಲ್ಲ ಫಾರೆಸ್ಟ್ ಅಂತ. ಈಗ ಅಂತಿಮ ಹಂತಕ್ಕೆ ತಂದಿದೀವಿ. ಜಸ್ಟ್ ನಮ್ಮ ಮಧು ಸರ್ ಆಗ್ಲಿ ಬೇಲೂರು ಸರ್ ಆಗ್ಲಿ ಜಸ್ಟ್ ಒಂದು ಪುಷ್ ಮಾಡಿದ್ರೆ ಎಲ್ಲ ಅದು ಏನ್ ಮಾಡಿದ್ರೆ 2 ವರ್ಷ ಮಾಡಿದೀವಿ ನಾವು. ಅದನ್ನ ಮಾಡ್ಲಿಕ್ಕೆ ಫೈಲ್ ಪೆಂಡಿಂಗ್ ಇದೆ. ಈಗ ನಮ್ಮ DFO ಸಾಹೇಬರು ಅಷ್ಟು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಹನುಮಂತಪ್ಪ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಜನಪರ ಇದು ಮಾಡಿದ್ದಾರೆ, CCF ಅವರು ಆಯ್ತಾ. ಸೊ ನಾವೇನ್ ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ ಸರ್, ಇನ್ನು ಟೈಮ್ ಇಲ್ಲ. ಯಾಕಂದ್ರೆ 1-2 ವರ್ಷ ಆಯ್ತು. ಇದನ್ನ ಇನ್ನು 2 ದಿವಸದಲ್ಲಿ ಇವತ್ತೇ ತಕ್ಷಣ ಫೈಲ್ಗಳು ಯಾಕಂತ ಹೇಳಿದ್ರೆ ಚೀಫ್ ಸೆಕ್ರೆಟರಿ ಶಾಲಿನಿ ಮೇಡಮ್ ಸಹ ಗಮನಕ್ಕೆ ಕೊಟ್ಟಿದ್ರು, ಮೇಡಮ್ ಅವ್ರ ಗಮನಕ್ಕೆ ತಂದಿದ್ರು. ಅವ್ರು ತುರ್ತಾಗಿ ಅಂತ ಒಂದು ಪದದ ಅರ್ಥ ಇಮಿಡಿಯೇಟ್ 1 ವಾರ 2-3 ದಿವಸ, ಇವರು 3 ತಿಂಗಳಾದ್ರೂ
ತುರ್ತನ ಪದನ ವ್ಯತ್ಯಯ ಅರ್ಥನೇ ಗೊತ್ತಿಲ್ಲ, ಅಷ್ಟು ಎಷ್ಟೋ ಜನ ಸಾಯ್ತಿದ್ದಾರೆ. ಸೊ ನಾವು ದಯವಿಟ್ಟು ಈ ಎಲ್ಲರ ಪರವಾಗಿ ಮನವಿ ಮಾಡೋದು ಏನಂತ ಹೇಳಿದ್ರೆ, ನಮ್ಮ ಈ ಶಾಪದ ಮುಕ್ತಿ ಮಾಡಿ. ಎಷ್ಟೋ ಜನರಿಗೆ ಬದುಕೊಳ್ತಾರೆ, ಲೋನ್ ಆಗ್ತಿಲ್ಲ, ಬೋರ್ಗಳಾಗ್ತಿಲ್ಲ, ಕೋಡಿ ಆಗ್ತಿಲ್ಲ, ಎಷ್ಟೋ ಜನ ಇದು ಮಾಡ್ಕೊಳಿಕ್ ಆಗ್ತಿಲ್ಲ, ಒಂದು ಬೋರ್ ತಗೊಳಿಕ್ ಆಗ್ತಿಲ್ಲ, ಮನೆಗಳಿಗೆ ಸ್ಯಾಂಕ್ಷನ್ ಆಗ್ತಿಲ್ಲ. ಕೆಲವರೆಲ್ಲ ತುಂಬಾ ಖುಷಿ ಪಟ್ಟಿರ್ಬೋದು, ನಮ್ದು ಹಕ್ಕುಪತ್ರ ಎಲ್ಲ ಇದೆ ಅಂತ, ಅದನ್ನು ಕ್ಯಾನ್ಸಲೇಷನ್ ಬರ್ದಿದ್ದಾರೆ. ಇದೆಲ್ಲ ಕ್ಲಿಯರ್ ಆದ್ರೆ ಇದಾಗುತ್ತೆ, ಇದೊಂದು ಇದು ಮಾಡ್ಕೊಳ್ಬೇಕಂತ ಒಂದು ಅಷ್ಟೇ. ಮತ್ತೇನ್ ಮಾಡ್ಬೇಕಿಲ್ಲ, ಇವ್ರು ಕಳಿಸ್ಲಿಕ್ಕೆ ಏನಿದೆ ಪ್ರಾಬ್ಲಮ್. ಪ್ರತಿಭಟನೆಯಲ್ಲಿ ಪರಮೇಶ್ವರ್ ದೋಗೂರು, ಗಣಪತಿ, ಸಂಪೆಕಟ್ಟೆ ಶ್ರೀಕರ್ ಭಟ್, ದಿನೇಶ್ ಶಿರವಾಳ, ಜ್ಯೋತಿ ಎಡೆಹಳ್ಳಿ, ಷಣ್ಮುಖ, ರಾಜು ದೇವಾಡಿಗ, ಗಂಗಾಧರ್ ಇನ್ನಿತರರು ಹಾಜರಿದ್ದರು. ಆನಂದಪುರಂ ಹೋಬಳಿ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರ ನಾಗರಿಕ ಸನ್ಮಾನ ಸಮಿತಿ ಆಶ್ರಯದಲ್ಲಿ ಮಾರ್ಚ್ 15ರಂದು ಸಂಜೆ 4ಕ್ಕೆ ಆನಂದಪುರಂ ಮಾರಿಕಾಂಬ ದೇವಸ್ಥಾನದ ಆವರಣದಲ್ಲಿ ಒಂದೇ ದಿನ 2 ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿರುವ ಕಾಗೋಡು ತಿಮ್ಮಪ್ಪ ಅವರಿಗೆ ನಾಗರಿಕ ಸನ್ಮಾನ ಏರ್ಪಡಿಸಲಾಗಿದೆ ಎಂದು ಸಮಿತಿ ಕಾರ್ಯಾಧ್ಯಕ್ಷ ಸೋಮಶೇಖರ್ ಲ್ಯಾವಿಗೆರೆ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಧ್ಯಮ ಸ್ನೇಹಿತರಿಗೆ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ ನಮಸ್ಕರಿಸುತ್ತಾ, ಸ್ನೇಹಿತರೆ, ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ದೇವರಾಜ್ ಅರಸು ಪ್ರಶಸ್ತಿ ಪುರಸ್ಕೃತರು, 2 ಡಾಕ್ಟರೇಟ್ ಪ್ರಶಸ್ತಿಗಳ ಪುರಸ್ಕೃತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಗೋಡು ಸಾಹೇಬರಿಗೆ ನಾಗರಿಕ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ 1.5-2 ತಿಂಗಳ ಹಿಂದೆ ಒಂದು ಸಣ್ಣ ಆಲೋಚನೆಯನ್ನ ನಾವು ಅನಂತಪುರ ಭಾಗದ ಮುಖಂಡರುಗಳು ಮಾಡ್ತಾರೆ, ನಾವು ಕುತ್ಕೊಂಡು ಮಾಡ್ತೀವಿ. ಅದು ಇವತ್ತು 8ನೇ ತಾರೀಕಿಗೆ ಬಂದಿತ್ತಿದೆ, ಡೇಟ್ ಫಿಕ್ಸ್ ಆಗಿದೆ. ಇದೇ ಬರೋ 8ನೇ ತಾರೀಕು, 15ನೇ ತಾರೀಕು ಶನಿವಾರ 15ನೇ ತಾರೀಕು ಫಿಕ್ಸ್ ಆಗಿದೆ. ಸಂಜೆ 4 ಗಂಟೆಗೆ ನಾಗರಿಕ ಸನ್ಮಾನ ಕಾಗೋಡು ಸಾಹೇಬರಿಗೆ ಮಾಡಬೇಕು ಅಂತ. ನಾವೇನು ಸನ್ಮಾನ ಮಾಡ್ತೀವಿ ಇದೊಂದು ದೊಡ್ಡ ವಿಷಯ ಅಲ್ಲ. ಆ ಮೇರು ನಾಯಕರಿಗೆ ಅವರ ಜೀವಿತಾವಧಿನಲ್ಲಿ ನಾವು ಅವರು ಒಂದು ಚಿಕ್ಕದಾಗಿ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಆತ್ಮತೃಪ್ತಿಗಾಗಿ ಒಂದು ಚಿಕ್ಕ ಅವ್ರ ಋಣ ತೀರ್ಸೋದಕ್ಕೆ ಎಲ್ಲ ಆಗತ್ತೋ, ಎಲ್ಲಾದ್ರೂ ಕಡೆ ನಾವು ನಮ್ಮ ಭಾರನ ಒಂದಷ್ಟು ಕಡಿಮೆ ಮಾಡ್ಕೊಳ್ಳೋಂತ ಒಂದು ವ್ಯವಸ್ಥೆ ಬಿಟ್ರೆ ನಾವೇನ್ ಕೊಡ್ತಕ್ಕಂಥ ಸನ್ಮಾನ ಮಾಡ್ತಕ್ಕಂಥದ್ದು ಏನೂ ಅಲ್ಲ. ಅವ್ರಿಗೆ ಸಾಕಷ್ಟು ಸನ್ಮಾನಗಳು ಸಿಕ್ಕಿದೆ. ಮತ್ತೆ ಯಾವುದೇ ಸನ್ಮಾನ ಮಾಡಿದ್ರು ಕೂಡ ಕಾಗೋಡು ಸಾಹೇಬ್ರಿಗೆ ನಾವು ಸಾಟಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಮೇರು ನಾಯಕರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಸಂಜೆ 4 ಗಂಟೆ ಕಾರ್ಯಕ್ರಮ ಶುರು ಆಗ್ತದೆ. ಆ ಒಂದು ಕಾರ್ಯಕ್ರಮಕ್ಕೆ ಸಾಮಾನ್ಯ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಾರೆ. ಹಾಗೆ ಸಾಗರ ತಾಲೂಕು ನಮ್ಮ ಶಾಸಕರು ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬೇಳೂರು ಸಾಹೇಬರು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಹಾಗೇನೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ಹೊಂದ್ತಾರೆ. ಹಾಗೆ ಸುಧೀರ್ ಕುಮಾರ್ ಮುರಳ್ಳಿ ಅಂತ ಅವು ಖ್ಯಾತ ವಾಗ್ಮಿಗಳು ಮತ್ತೆ ಖ್ಯಾತ ವಕೀಲರು ಕೊಪ್ಪ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೇನೆ ಕಾಗೋಡು ಸಾಹೇಬ್ರ ಒಡನಾಡಿಗಳು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ BR ಜಯಂತ್ ಅವರು ಕಾರ್ಯಕ್ರಮದಲ್ಲಿ ಇರ್ತಾರೆ. ಸಿಗಂದೂರು ಧರ್ಮದರ್ಶಿಗಳಾಗಿರ್ತಕ್ಕಂಥ ರಾಮಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೇನೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ನಾಗರಿಕ ಏನು ಸನ್ಮಾನ ಕಾಗೋಡು ಸಾಹೇಬ ನಾಗರಿಕ ಸನ್ಮಾನ ವೇದಿಕೆ ಏನಿದೆ ಆ ವೇದಿಕೆಯ ಅಧ್ಯಕ್ಷ ಇರ್ತಕ್ಕಂಥ ತಾಕಪ್ನವರು ಅದನ್ನ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆಗೆ ಖ್ಯಾತ ಸರಿಗಮಪ ಏನು ಸಿಂಗರ್ ಇಂದ ಸಾಧ್ವಿನಿ ಕೊಪ್ಪ ಅವರು ಮತ್ತೆ ಸಾಕಷ್ಟು ಜನ ಸರಿಗಮಪ ಸಿಂಗರ್ಸೇ ಈ ಕಾರ್ಯಕ್ರಮದಲ್ಲಿ ಕೂಡ ಸಂಗೀತ ಸಂಜೆ ಕಾರ್ಯಕ್ರಮ ಕೂಡ ನಡೆಸ್ಕೊಂಡಿದ್ದಾರೆ. ನಾವು ಏನ್ ಇಚ್ಛೆ ಪಡ್ತೀವಿ ಅಂದ್ರೆ ನಾಗರಿಕ ಸನ್ಮಾನ ಇದನ್ನ ಪಕ್ಷಾತೀತವಾಗಿ ಅನಂತಪುರ ಹೋಬಳಿನಲ್ಲಿ ನಾವೆಲ್ಲರೂ ಸೇರ್ಬಿಟ್ಟು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು. ಆ ಕಾರ್ಯಕ್ರಮವನ್ನ ಕಾಗೋಡು ಸಾಹೇಬ್ರು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಹಲವಾರು, ಅದನ್ನ ನಾವ್ ಯಾರು ಎಣಿಕೆ ಮಾಡಕ್ಕೂ ಆಗಲ್ಲ ಅಂತ ಮೇರು ನಾಯಕರಿಗೆ ನಾವು ಜನ ಬೆಂಬಲ ಕೊಟ್ಬಿಟ್ಟು ನಾವು ಬರೋದ್ರ ಮುಖಾಂತರ ಅವ್ರಿಗೆ ಅವರ ಏನು ಇಳೆಯ ವಯಸ್ಸಿನಲ್ಲಿ ಅವ್ರಿಗೆ ಒಂದು ನೈತಿಕವಾಗಿ ನಾವು ಜೊತೆಗಿದ್ದೀವಿ, ಕಾಗೋಡು ಸಾಹೇಬ್ರ ಜೊತೆಗೆ ಇಷ್ಟು ಜನ ನಾವು ಇದೀವಿ ಅಂತಕ್ಕಂಥದ್ದನ್ನ ಅನಂತಪುರ ಹೋಬಳಿನಲ್ಲಿ ನಾವು ತೋರಿಸ್ಬೇಕಂತ ಹೇಳ್ಬಿಟ್ಟು ಮತ್ತೆ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಎಲ್ಲ ಒಂದ್ ಕಡೆ ನಮ್ಮ ಆತ್ಮತೃಪ್ತಿ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜ್ಯೋತಿ ಕೋವಿ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆ ಕೂಡ ಭಾಗವಹಿಸಬೇಕು. ಯಾಕೆಂದ್ರೆ ಕಾಗೋಡು ತಿಮ್ಮಪ್ಪನವರ ಸಾಮಾಜಿಕ ನ್ಯಾಯ ಏನು ಹೆಣ್ಮಕ್ಳ ಪರವಾಗಿತ್ತು, ಹೆಣ್ಮಕ್ಳಿಗೆ ಅಧಿಕಾರ ಕೊಡಬೇಕು, ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂತ ಸಬಲೀಕರಣದ ಒಂದು
ರೂವಾರಿಗಳೇ ಅವರು ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆ ನಮ್ಮ ತಾಲೂಕು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಶಾಲೆಗಾರರು, ಈ ತರದೆಲ್ಲ ಕಾರ್ಯಕ್ರಮಗಳು ಸಾಗಕ್ಕೆ ಕೊಟ್ಟಂತದ್ದು. ಜೊತೆಗೆ ಹಕ್ಕು ಪತ್ರಗಳನ್ನು ಕೊಡುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಹೆಸರಿಗೆ ಕೊಡ್ಬೇಕು ಅನ್ನುವಂಥದ್ದನ್ನ ಜಾರಿ ತಂದವರು ಅವರೇನೆ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಬೇಕು ಅನ್ನುವಂತ ಅವರ ಕಾನ್ಸೆಪ್ಟ್ ಜಾರಿ ತಂದಂತ ಶ್ರೇಯಸ್ ಅವರಿಗೆ ಸಲ್ಲಬೇಕು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಸಹಕರಿಸಬೇಕು. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ಅವರೇ ಕಾರ್ಯಕ್ರಮನ ನಡೆಸಿಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿರುವಂತ ಅಭಿಮಾನವನ್ನು ಈ ಮೂಲಕ, ಯಾಕೆಂದ್ರೆ ರಾಜಕಾರಣಿಗಳು ಬೇರೆ ಬೇರೆ ತರದ ಈ ತರ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಬೇರೆ ತರದ ಅಡ್ವಾಂಟೇಜ್ ತಗೊಳ್ಳುವಂತಹ ಜನಪ್ರತಿನಿಧಿಗಳು ನೋಡ್ತೀವಿ ನಾವು. ಆದ್ರೆ ಕಾಗೋಡು ತಿಮ್ಮಪ್ಪನವರು ಆ ತರದ ಯಾವುದೇ ಒಂದು ಇದನ್ನ ಉದ್ದೇಶ ಇಟ್ಟಾದರೆ ಕೇವಲ ಸಮಾಜಕ್ಕಷ್ಟೇ ಒಂದು ಮೀಸಲಾದಂತಹ ವ್ಯಕ್ತಿ. ಹಾಗಾಗಿ ಅವರನ್ನು ಗೌರವಿಸುವಂತದ್ದು ನಮ್ಮ ಎಲ್ಲರ ಜವಾಬ್ದಾರಿ ಅಂದ್ರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಗೋಷ್ಠಿಯಲ್ಲಿ ಬಿ ಟಾಕಪ್ಪ, ಚೇತನ್ ರಾಜ್ ಕಣ್ಣೂರು, ಉಮೇಶನ್, ಗಜೇಂದ್ರ, ಕಿರಣ್ ದೊಡ್ಮನೆ, ಈಶ್ವರ್, ಅಶ್ವಿನಿ ಗೌಡ ಇನ್ನಿತರರು ಹಾಜರಿದ್ದರು. ಸಾಗರ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಗುರುವಾರ ಒಂದೇ ದಿನ 2 ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿರುವ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ್, ಉಪಾಧ್ಯಕ್ಷ ವಿ ಶಂಕರ್, ನಿರ್ದೇಶಕರಾದ ದೇವೇಂದ್ರಪ್ಪ, ಸರಸ್ವತಿ ನಾಗರಾಜ್, ಕೃಷ್ಣಮೂರ್ತಿ ಭಂಡಾರಿ, ನಾರಾಯಣ ಅರಮನೆಕೇರಿ, ಗುರುಬಸಲಿಂಗ, ಮಧುಮಾಲತಿ, ವೈಮೋಹನ್, ಲಲಿತಾಂಬಿಕಾ, ತೇಜಸ್ವಿ, ದೀಪಾ ಕಾಗೋಡು, ಡಾಕ್ಟರ್ ರಾಜನಂದಿನಿ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.